ವೇದಿಕೆಯ ಮೇಲಿರುವ ಮತ್ತು ಮುಂದಿರುವ ಎಲ್ಲ ಗಣ್ಯರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಮತ್ತು ಶುಭ ಸಂಜೆ. ಅಲೋಷಿಯಸ್ ಕಾಲೇಜಿನಲ್ಲಿ ಮತ್ತು ಮಂಗಳೂರಿನಲ್ಲಿ ನನ್ನ 2ನೇ ಪುಸ್ತಕ ಬಿಡುಗಡೆ ಆಗ್ತಾ ಇದೆ. 1.5 ವರ್ಷಗಳ ಬಳಿಕ ಮತ್ತೆ ನಾನು ತುಂಬಿದ ಸಭಾಂಗಣವನ್ನು ನೋಡ್ತಾ ಇದ್ದೀನಿ. ಸೊ ನನ್ನ ಬರವಣಿಗೆಯ ಬದುಕಿನಲ್ಲಿ ಮತ್ತು ಬರವಣಿಗೆಯ ಪಯಣದಲ್ಲಿ ನಿಮ್ಮೆಲ್ಲರ ಪಾತ್ರ, ಪ್ರೀತಿ ಮತ್ತು ಅಕ್ಕರೆ ನನಗೆ ಪ್ರೋತ್ಸಾಹವನ್ನು ಮತ್ತು ಧೈರ್ಯವನ್ನು ತಂದುಕೊಟ್ಟಿದೆ. ಆ ಕಾರಣಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ಥ್ಯಾಂಕ್ ಯು. ಅದೇ ರೀತಿ ಪುಸ್ತಕ ಕಳಿಸಿಕೊಡೋದಕ್ಕಿಂತ ಮೊದಲೇ ನಾನೊಂದು ಈ ಥರ ಪುಸ್ತಕ ಬರೆದಿದ್ದೀನಿ, ಬಿಡುಗಡೆ ಮಾಡೋದಕ್ಕೆ ಬರ್ತೀರಾ ಅಂತ ಕೇಳಿದಾಗ ಶ್ರೀನಿವಾಸ್ ಕಕ್ಕಿಲ್ಲಾಯ ಸರ್ ಪುಸ್ತಕವನ್ನು ಯಾವಾಗ ಕಳಿಸ್ತೀರಿ ಅಂತಲೂ ಕೇಳಿದೆ, ಬರೋದಕ್ಕೆ ಒಪ್ಕೊಂಡಿದ್ದಾರೆ. ಆ ನಂಬಿಕೆಗೆ ನಾನು ಆಭಾರಿ ಸರ್. ಹಾಗೆಯೇ ನನ್ನ ಗೆಳತಿಯಾಗಿರುವಂತಹ ರಮ್ಯಾ ಮೂರ್ನಾಡು ಹಾಗೆ ಶರೀಫ್ ಹಿಮಮಿ ಅವರು ಕೂಡ ಪುಸ್ತಕದ ಬಗ್ಗೆ ಮಾತಾಡೋದಕ್ಕೆ ಯಾವುದೇ ತಕರಾರು ಮಾಡೋದು ಒಪ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಕೂಡ ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಈ ಪುಸ್ತಕ ಕೀಮೋ, ಇದರ ಬಗ್ಗೆ ಹೇಳೋದಾದರೆ ಇದು ಒಂದು ರೋಗದ ಬಗ್ಗೆ, ಕ್ಯಾನ್ಸರ್ನ ಬಗ್ಗೆ, ಅಥವಾ ಅದಕ್ಕೆ ತೆಗೆದುಕೊಳ್ಬೇಕಾದಂತಹ ಟ್ರೀಟ್ಮೆಂಟು, ಎಲ್ಲೆಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ, ಹೇಗೆ ಟ್ರೀಟ್ಮೆಂಟ್ ತಗೊಳ್ಬಹುದು, ಮುಂಜಾಗ್ರತಾ ಕ್ರಮಗಳನ್ನು ನಾವು ತಗೊಳ್ಳೋದಕ್ಕಾಗುತ್ತಾ, ಅಥವಾ ಕ್ಯಾನ್ಸರನ್ನು ತಡೆಗಟ್ಟೋದಕ್ಕೆ ಏನೆಲ್ಲ ಉಪಾಯಗಳಿವೆ ಅನ್ನೋದರ ಬಗ್ಗೆ ಇರುವಂತಹ ಪುಸ್ತಕ ಅಲ್ಲ. ಅಂತಹ ವೈದ್ಯ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪುಸ್ತಕಗಳನ್ನು ಬರೆಯುವಷ್ಟು ಜ್ಞಾನವೂ ನನಗಿಲ್ಲ, ಮತ್ತದು ನನ್ನ ಆಸಕ್ತಿಯ ಕ್ಷೇತ್ರವೂ ಅಲ್ಲ. ಇದು ಮುಖ್ಯವಾಗಿ ಕ್ಯಾನ್ಸರ್ ಜೊತೆಗಿನ ಪಯಣದಲ್ಲಿ ನಾನು ಕಂಡ ಬದುಕು ಮತ್ತು ನಾನು ಆ ಬದುಕುಗಳ ಜೊತೆಗಿದ ಬದುಕಿನ ಬಗೆಗಿನ ಪುಸ್ತಕ. ನನ್ನನ್ನು ಬಹುಕಾಲದಿಂದ ಕಾಡ್ತಾ ಇರುವಂತಹ ಘಟನೆಗಳು, ಪಾತ್ರಗಳನ್ನು ನಾನು ಇಲ್ಲಿ ಬರಿತಾ ಹೋಗಿದ್ದೇನೆ. ಇದು ನನಗೆ ಅಥವಾ ನನ್ನ ಅಮ್ಮನಿಗೆ ಮಾತ್ರ ಸಂಬಂಧಿಸಿದಂತಹ ಪುಸ್ತಕ ಅಲ್ಲ. ನಾನು ಯಾವ ಬದುಕುಗಳನ್ನು ಕಂಡಿದ್ದೇನೆ, ಆ ಬದುಕುಗಳ ಭಾವನೆ ಏನು, ಅದನ್ನೆಲ್ಲ ಅವರು ಹೇಗೆ ಸಾಲ್ವ್ ಮಾಡಿಕೊಂಡು ಮುಂದೆ ಹೋದರು, ಇಂಥವುಗಳ ಬಗ್ಗೆ ಬರೆದಿರುವಂತಹ ಘಟನೆ. ಅಥವಾ ಇನ್ನೂ ಹೇಳಬೇಕಂದ್ರೆ ನನ್ನ ಬದುಕಿನ 1.5 ವರ್ಷವನ್ನು ಈ ಪುಸ್ತಕದಲ್ಲಿ ನಾನು ಕಾಪಿ ಪೇಸ್ಟ್ ಮಾಡಿದ್ದೇನೆ. ಆ ಟೈಮು ಹೇಗಿತ್ತು ಅಂದರೆ, ಆಗಷ್ಟೇ ನಾನು ಹೈಸ್ಕೂಲಿಂದ PUC ಕಾಲಿಟ್ಟಿದ್ದೆ. ಹೈಸ್ಕೂಲ್ವರೆಗೆ ನಮ್ಮೂರಲ್ಲಿ ನಾನು ಸ್ಕೂಲಿಗೆ ಹೋಗ್ತಾ ಇದ್ದೆ. ಸ್ಕೂಲಲ್ಲಿ ಕಿತಾಪತಿ ಏನೇ ಮಾಡಿದ್ರು ಅದು ಎಷ್ಟೇ ಮುಚ್ಚಿಟ್ರು ಮನೆಗೆ ತಲುಪ್ತಾ ಇತ್ತು. PUCಗೆ ಹೋದಾಗ ಬೇರೆ ಊರಿಗೆ ಹೋಗಬೇಕು, ಬಸ್ಸಲ್ಲಿ ಹೋಗಬೇಕು ಅನ್ನೋದು ಒಂದು ಖುಷಿ. ಇನ್ನೊಂದು ಯೂನಿಫಾರ್ಮ್ ಇರಲಿಲ್ಲ, ಕಾಪಿ ಬರಿಬೇಕಾದ ತಾಪತ್ರಯ ಇರಲಿಲ್ಲ, ಮನೆಗಂತೂ ಸುದ್ದಿ ಯಾವುದೂ ತಲುಪೋದಿಲ್ಲ ಅನ್ನೋ ಧೈರ್ಯ ಇತ್ತು. ಹೀಗೆ ನನ್ನ ಬದುಕು ತುಂಬ ಕಲರ್ಫುಲ್ ಆಗಿರುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯನ್ನು ಇಟ್ಟುಕೊಳ್ಳುವಂತಹ ಎಲ್ಲ ಕಾರಣಗಳು ನನಗಿತ್ತು. ಆದರೆ ಆ ಎಲ್ಲ ಕಾರಣಗಳನ್ನು ಮುರಿದು ಹಾಕುವಂತೆ ನಮ್ಮ ಬದುಕಿಗೆ ಬಂದಿದ್ದು ಕ್ಯಾನ್ಸರ್. ಇದು ಅಮ್ಮನಿಗೆ ಬಂದ ರೋಗ ಆಗಿದ್ದರೂ ನಮ್ಮೆಲ್ಲರ ಬದುಕಿನ ಮೇಲೆ ಅದು ತುಂಬಾ ಪ್ರಭಾವ ಬೀರಿದಂತಹ, ಪರಿಣಾಮ ಬೀರಿದಂತಹ ಒಂದು ರೋಗ ಆಗಿತ್ತು. ಈ ಕ್ಯಾನ್ಸರ್ ಅನ್ನೋದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ರೋಗಿಯನ್ನು ಎಷ್ಟು ಕಂಗಡಿಸುತ್ತೋ ಅಷ್ಟೇ ಅವರ ಹತ್ತಿರದವರನ್ನು, ಅವರ ಮನೆಯವರನ್ನು ಮಾನಸಿಕವಾಗಿ ಕಂಗಡಿಸಿಬಿಡ್ತದೆ, ತುಂಬಾ ಬಳಲಿಸಿಬಿಡ್ತದೆ ಮಾನಸಿಕವಾಗಿ. ಆ ಟೈಮಿನ ಅಭದ್ರತೆಗಳು, ಅಸಹಾಯಕತೆಗಳು, ಸಂಕಟಗಳು ಇವು ಒಬ್ಬ ಮನುಷ್ಯನ ವಿಲ್ ಪವರನ್ನು ಕೊಲ್ಲೋದಕ್ಕೆ ಅರ್ಧ ಕಾರಣ. ಆದರೆ ಇನ್ನರ್ಧ ಕಾರಣ ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಆಗಿರುತ್ತೆ. ಇವೆಲ್ಲದರ ನಡುವೆ ಜೀವನೋತ್ಸಾಹವನ್ನು ಉಳಿಸ್ಕೊಂಡು ಬದುಕಿ ಉಳಿಯುವುದೇ ಒಂದು ದೊಡ್ಡ ಸಾಹಸ ಅನಿಸುತ್ತೆ, ಒಂದು ದೊಡ್ಡ ಸಾಧನೆ ಅನಿಸುತ್ತೆ. ನಾನು ಆಸ್ಪತ್ರೆಯ ಜಗತ್ತನ್ನು ನೋಡೋವರೆಗೂ ನನಗೆ ಇದ್ಯಾವುದೂ ಗೊತ್ತೇ ಇರಲಿಲ್ಲ. ಅಲ್ಲಿಯವರೆಗೆ ಒಂದು ಕುಟುಂಬ, ಅಪ್ಪ, ಅಮ್ಮ, ಅಣ್ಣ, ಅಜ್ಜ, ನಮ್ಮ ಮನೆ ಹತ್ತಿರ ಒಂದು ತೋಡು ಹರಿತಾ ಇತ್ತು. ಆ ತೋಡು, ನಾನು ಓದ್ತಾ ಇದ್ದ ಪುಸ್ತಕ, ನಾನು ನೋಡ್ತಾ ಇದ್ದ ಕ್ರಿಕೆಟು, ಆಮೇಲೆ ಕಬಡ್ಡಿ ಅಂದರೆ ನಂಗೆ ಪಂಚಪ್ರಾಣ. ಸೊ ನಾನು ಆಡ್ತಾ ಇದ್ದ ಕಬಡ್ಡಿ, ಇದ್ರ ಸುತ್ತಲೇ ನನ್ನ ಬದುಕು ತಿರುಗ್ತಾ ಇತ್ತು. ಆ ಬೌಂಡ್ರಿ ಆಚೆ ನುಗ್ಗಿದ್ದು ನನಗೆ ಯಾವುದೂ ಗೊತ್ತಿರಲಿಲ್ಲ. ಆದರೆ ಅಲ್ಲಿ ನಾನು ಆಸ್ಪತ್ರೆಯಲ್ಲಿ ಬದುಕನ್ನು ಕಳೆದೆ ಅಲ್ವಾ, ಆ ಬದುಕನ್ನು ಬಹುಶಃ
ನಾನು ಇನ್ನೆಲ್ಲೂ ಯಾವತ್ತೂ ನೋಡೋದಕ್ಕೆ ಸಾಧ್ಯನೇ ಇರಲಿಲ್ಲ. ಅಲ್ಲಿ ನೋವಿತ್ತು, ಸಂಕಟ ಇತ್ತು, ತೀರದ ಅಸಹಾಯಕತೆ ಇತ್ತು. ಇವೆಲ್ಲದರ ನಡುವೆನೂ ಪುಟಿಯುವಂತಹ ಜೀವನೋತ್ಸಾಹ ಇತ್ತು. ಇನ್ನೇನು ಡಾಕ್ಟ್ರು ಕೂಡ ಕೈ ಚೆಲ್ಲಿದಂತಹ ರೋಗಿಗಳು ಕೂಡ ನಾನಿನ್ನು 10 ವರ್ಷ ಬದುಕ್ತೀನಿ, 20 ವರ್ಷ ಬದುಕ್ತೀನಿ ಅಂತ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಈ ಪುಸ್ತಕದಲ್ಲಿ ಒಂದು ಅಧ್ಯಾಯ ಬರುತ್ತೆ, ಚಾಂದಜ್ಜಿ ಅಂತ. ಅವರಿಗೆ ಕರುಳಿನ ಕ್ಯಾನ್ಸರ್ ಆಗಿತ್ತು, ಅದರ ಜೊತೆಗೆ ಶುಗರ್ ಇತ್ತು. ಒಂದು ಕಾಲನ್ನು ಕಟ್ ಮಾಡಿದ್ರು. ಆದರೂ ಕೂಡ ಅವರು, ನಾನು ಮನೆಗೆ ಹೋದ್ಮೇಲೆ ಕೋರು ರೊಟ್ಟಿ ಮಾಡಿ ನಿನ್ನನ್ನು ಕರಿತೇನೆ, ಆಗ ನೀನು ಬರಬೇಕು ಅಂತ ಹೇಳಿದರು. ಆದರೆ ನೀನು ಬರುವಾಗ ನಿನ್ನ ಪುಸ್ತಕಗಳನ್ನು ತರಬಾರ್ದು, ನೀನು ನನ್ನ ಜೊತೆ ಮಾತಾಡಬೇಕು, ಪುಸ್ತಕ ಇಟ್ಕೊಂಡು ಕೂತ್ಕೊಳ್ಬಾರ್ದು ಅಂತ ಹೇಳಿದರು. ದುರಂತ ಅಂದರೆ ಈ ರೀತಿ ನನ್ನ ಹತ್ರ ಹೇಳಿ ಮರುದಿವಸ ಬೆಳಿಗ್ಗೆ ಆಗುವಾಗ ಅವರು ತೀರಿ ಹೋಗಿದ್ರು. ಬಹುಶಃ ಆ ಹೊತ್ತಿನಲ್ಲಿ ನನಗೆ ಬದುಕಿನ ಸಹ ಗೊತ್ತಿರಲಿಲ್ಲ. ಸೊ ಸಾವಿನ ಸಮ್ಮುಖದಲ್ಲಿ ನಾನು ಬದುಕನ್ನು ಕಲೀಲಿ ಅಂತ ಬಹುಶಃ ನನ್ನಮ್ಮ ಹಾಸ್ಪಿಟ್ಲಲ್ಲಿ ಅವ್ರಿಗೆ ಸುಮಾರು ಮಂದಿಗೆ ಸಂಬಂಧಿಕರಿದ್ದರು, ಓರಗಿತ್ತಿಯರಿದ್ದರು, ತಂಗಿಯಂದಿರಿದ್ರು, ಅಕ್ಕ ಇದ್ದರು, ನಾದಿನಿಯರಿದ್ದರು. ಇಷ್ಟೆಲ್ಲ ಇದ್ದರು, ನನ್ನ ಮಗಳೇ ನನ್ನ ಜೊತೆ ನಿಲ್ಲಿ ಅನ್ನುವಂತಹ ಒಂದು ಡಿಸಿಷನನ್ನು ತೆಗೆದಿದ್ದು ಇದೇ ಕಾರಣಕ್ಕಿರಬಹುದು. ಹಾಗೆ ನೋಡಿದರೆ ನಂದಿದು 4ನೇ ಪುಸ್ತಕ. ಈ ಪುಸ್ತಕವನ್ನು ನಾನು ಮೊದಲೇ ಬರೀಬೇಕಿತ್ತು, ಯಾವತ್ತಿನಿಂದ ಬರಿಬೇಕು ಅಂತ ಅನ್ಕೋತಾನೆ ಇದ್ದೆ. ಆದರೆ ಜನ ಎಲ್ಲಿ ಆ ಅಮ್ಮನ ಕ್ಯಾನ್ಸರನ್ನು ಇವಳು ಪುಸ್ತಕಕ್ಕಾಗಿ ಬಳಸ್ಕೊಂಡ್ಲು ಅಂತ ಯೋಚಿಸ್ತಾರೇನೋ ಅನ್ನೋ ಭಯ ಇತ್ತು ನನಗೆ, ಒಂದು ಸಂಕೋಚ ಇತ್ತು. 6 ತಿಂಗಳ ಹಿಂದೆ ನನ್ನ ಗೆಳತಿಯೊಬ್ಬಳ ತಾಯಿಗೆ ಇದೇ ಸ್ಥಿತಿ ಎದುರಾಯಿತು. ಅವಳು ಪ್ರತಿದಿನ ನಂಗೆ ಕಾಲ್ ಮಾಡೋದು, ಮಾತಾಡೋದು, ಕಾಲ್ ಕಟ್ ಮಾಡೋದು, ಅದಾದಮೇಲೆ ಥ್ಯಾಂಕ್ ಯು ಕಣೆ ಅಂತ ಮೆಸೇಜ್ ಮಾಡೋದು. ಕೊನೆಗೆ ಅವಳ ಅಮ್ಮನಿಗೆ ಬಯಾಪ್ಸಿ ರಿಪೋರ್ಟ್ ಪ್ರಕಾರ ಅದು ಕ್ಯಾನ್ಸರ್ ಅಲ್ಲ ಅಂತಾಯಿತು, ಅದು ಒಂದು ನಾರ್ಮಲ್ ಗಡ್ಡೆ ಅಂತ ಬಂತು. ಸೊ ಒಂದು ಸಣ್ಣ ಸರ್ಜರಿಯಿಂದ ಅದು ಮುಗ್ದು ಹೋಯಿತು. ಆ ಹೊತ್ತಲ್ಲಿ ಅವಳು ಹೇಳಿದ್ಲು, ಹೇಗೂ ನೀನು ಲೇಖಕಿ, ಬೇರೆಲ್ಲ ಬರೀತಿ, ಇದನ್ನು ಬರೆದ್ರೆ ನನ್ನಂತಹ ಎಷ್ಟೋ ಮಂದಿಗೆ ಹೆಲ್ಪ್ ಆಗ್ಬೋದಲ್ವಾ ಅಂತ. ಆಗ ನನಗೆ ಹೊಳಿತು, ಈ ವಿಷಯಕ್ಕೆ ಇಂಥದ್ದೊಂದು ಆಯಾಮವು ಇದೆಯಲ್ವಾ ಅಂತ ಅನ್ನಿಸಿ ಬರೆಯೋದಕ್ಕೆ ಶುರು ಮಾಡಿದೆ. ಅದೇ ಹೊತ್ತಿಗೆ ಜೀರುಂಡೆ ಪ್ರಕಾಶನದ ಧನಂಜಯ ಅವರು ಕಾಲ್ ಮಾಡಿ, ಒಂದು ಕಥಾ ಸಂಕಲನ ಇದ್ದರೆ ನಮಗೆ ಕೊಡ್ತೀರಾ ಅಂತ ಕೇಳಿದರು. ಸೊ ನಾನು ಈ ಥರ ಬರೆಯುವಂತಹ ಒಂದು ಐಡಿಯಾ ಇದೆ ನನ್ನ ಹತ್ರ, ನಾನು ಬರೀತೀನಿ, ಪ್ರಕಟ ಮಾಡ್ತೀರಾ ಅಂತ ಕೇಳಿದೆ. ಅವರು ಪ್ರಕಟಿಸೋದಕ್ಕೆ ಒಪ್ಕೊಂಡಿದ್ರು. ಹಾಗಾಗಿ ಒಂದು 6 ತಿಂಗಳಲ್ಲಿ ಈ ಪುಸ್ತಕ ರೂಪುಗೊಂಡಿತು. ಹೀಗಾಗಿ ಕಿಮೋ ಒಬ್ಬ ತಾಯಿಯ ಕಥೆ ಮಾತ್ರ ಅಲ್ಲ, ಒಬ್ಬ ಮಗಳ ನೋವು ಮಾತ್ರ ಅಲ್ಲ, ಇದು 10 ಮಂದಿಯ ಕತೆ, 10 ಮಂದಿಯ ನಗುವಿನ ಹಂಬಲ, 10 ಮಂದಿಯ ಜೀವನೋತ್ಸಾಹದ ಪಾಠ, ಅಥವಾ ಸಾವಿನ ನೆರಳಲ್ಲಿ ಬದುಕು ಕಟ್ಟಿಕೊಂಡವರ ಕತೆ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನಂಥವರಿಗೆ ಬದುಕು ಕಲಿಸಿದವರ ಕತೆ. ನನ್ನೊಳಗಿನ ಅಹಂಕಾರವನ್ನಾಗಲಿ ಅಥವಾ ಸಣ್ಣತನವನ್ನಾಗಲಿ ನಾನು ಚೂರಾದರೂ ಕಳ್ಕೊಂಡಿದ್ದೀನಿ ಅಂತಾದರೆ ಅದು ಆಸ್ಪತ್ರೆ ವಾಸದಿಂದ ಅಂತ ನಾನು ಈಗಲೂ ನಂಬ್ತೇನೆ. ಮತ್ತು ಆಸ್ಪತ್ರೆ ವಾಸ ಕಲಿಸಿದ ನನಗೆ ಅತ್ಯಂತ ದೊಡ್ಡ ಪಾಠ ಅಂದರೆ, ನಾವು ಜಗತ್ತಿನೊಂದಿಗೆ ಎಷ್ಟು ಸಹ್ಯ ರೀತಿಯಿಂದ ಇರ್ತೀವೋ ಜಗತ್ತು ಕೂಡ ನಮ್ಮೊಂದಿಗೆ ಅಷ್ಟೇ ಸಹ್ಯವಾಗಿರ್ತದೆ ಅನ್ನೋದನ್ನು, ಸಹ ಮನುಷ್ಯರೊಳಗಿನ ಪ್ರೀತಿ, ಅಕ್ಕರೆ, ದಯೆ, ಇಂತಹ ಗುಣಗಳು ಮಾತ್ರ ನಮ್ಮನ್ನು ಉಳಿಸಬಲ್ಲದು ಅನ್ನೋದನ್ನು ನನಗೆ ಆಸ್ಪತ್ರೆ ವಾಸ ಕಲಿಸಿದೆ. ಸೊ ಈ ಒಂದು ಕಾರಣಕ್ಕಾಗಿ ಕ್ಯಾನ್ಸರ್ ಅನ್ನೋದು ಎಷ್ಟೇ ದೊಡ್ಡ ಮಾರಕವಾದ ರೋಗ ಆಗಿದ್ದರೂ ಕೂಡ, ಅದರಿಂದ ಎಷ್ಟೇ ಕಷ್ಟ ನಷ್ಟಗಳಾದರೂ ಕೂಡ, ಈ ಒಂದು ಕಾರಣಕ್ಕಾಗಿ ನಾನು ಕ್ಯಾನ್ಸರ್ಗೆ ಋಣಿಯಾಗಿರ್ತೇನೆ. ಇವತ್ತು 6 ತಿಂಗಳ ಬರವಣಿಗೆ, ಆಮೇಲೆ ಎಡಿಟಿಂಗು, ಎಲ್ಲ ಪ್ರೊಸೆಸ್ಸು ಮುಗಿದು ಪುಸ್ತಕ ಆಗಿ ನಿಮ್ಮ ಕೈಗಿಡ್ತಾ ಇದ್ದೀನಿ. ಇದು ನನ್ನ ಅಮ್ಮನ ಅನುಭವವನ್ನು ಅಥವಾ ಆ ಹೊತ್ತಿನ ನನ್ನ ಭಾವಗ್ರಹಿಕೆಯನ್ನು ಕುರಿತಾಗಿನ ಪುಸ್ತಕ ಮಾತ್ರ ಅಲ್ಲ, 17 ವರ್ಷಗಳ ಹಿಂದಿನ ನೆನಪನ್ನು ಮಾತ್ರ ನಾನು ಇಲ್ಲಿ ಈ ಪುಸ್ತಕದ ಮೂಲಕ ಹಂಚಿಕೊಳ್ತಾ ಇಲ್ಲ. ನಮ್ಮೆಲ್ಲರೊಳಗೆ, ನಮ್ಮೆಲ್ಲರ ಮನೆಯಲ್ಲಿ ಬದುಕಿಗಾಗಿ ಒಂದು ಗುಟುಕು ಜೀವಕ್ಕಾಗಿ ಹೋರಾಡ್ತಾ ಇರೋರ ಕಥೆಯಾಗಿ ಕೈಗಿಡ್ತಾ ಇದ್ದೀನಿ. ಈ ಪುಸ್ತಕವನ್ನು ಓದಿದ ನಂತರ ಕನಿಷ್ಠ ಒಬ್ರಿಗಾದರೂ ಹೆಲ್ಪ್ ಆದರೆ, ಮನಸ್ಸಿಗೆ ಸಾಂತ್ವನ ಸಿಕ್ಕಿದ್ರೆ, ಸಮಾಧಾನ ಸಿಕ್ಕಿದ್ರೆ, ಅಥವಾ ಬದುಕು ಇಷ್ಟಕ್ಕೆ ಮುಗಿದಿಲ್ಲ ಇನ್ನೂ ಇದೆ ಅಂತ ಅನಿಸಿದರೆ ನಾನು ಬರೆದಿರೋದು ಸಾರ್ಥಕ ಅಂತ ಅಂದ್ಕೋತೀನಿ. ಧನ್ಯವಾದಗಳು.